ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 22/11/2025. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಎಲ್ಲರಿಗೆ ಇದೇ ಖುಷಿಯ ಸಮಾಚಾರವನ್ನ ತಿಳಿಸಿ. ಈಗ ದೈವಿ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತಿದೆ. ಯಾವಾಗ ನಿರ್ವಿಕಾರಿ ಪ್ರಪಂಚ ಆಗುವುದೋ ಆಗ ಉಳಿದೆಲ್ಲವೂ ವಿನಾಶ ಆಗ್ಬಿಡುವುದು. ಪ್ರಶ್ನೆ: ರಾವಣನ ಶಾಪವು ಯಾವಾಗ ಸಿಗುವುದು? ಶಾಪಗ್ರಸ್ತರಾಗೋ ಚಿಹ್ನೆ ಏನಾಗಿದೆ? ಉತ್ತರ ಆಗಿದೆ, ಯಾವಾಗ ನೀವು ದೇಹಾಭಿಮಾನಿಗಳಾಗ್ತೀರೋ ಆಗ ರಾವಣನ ಶಾಪ ಸಿಗುವುದು. ಶಾಪಗ್ರಸ್ತ ಆತ್ಮಗಳು ವಿಕಾರಿ, ಕಂಗಾಲಾಗ್ತಾ ಹೋಗ್ತಾರೆ, ಕೆಳಗಿಳಿತಾ ಹೋಗ್ತಾರೆ. ನೀವೀಗ ತಂದೆಯಿಂದ ಆಸ್ತಿಯನ್ನು ಪಡೆಯಲು ದೇಹಿ ಅಭಿಮಾನಿ ಆಗ್ಬೇಕಾಗಿದೆ. ತಮ್ಮ ದೃಷ್ಟಿ ವೃತ್ತಿಯನ್ನ ಪಾವನ ಮಾಡಿಕೊಳ್ಬೇಕು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ 84 ಜನ್ಮಗಳ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ನಿಮ್ಗೀಗ ತಿಳಿದಿದೆ, ಎಲ್ಲರೂ 84 ಜನ್ಮಗಳನ್ನ ತಿಳ್ಕೊಂಡಿಲ್ಲ. ನೀವೇ ಮೊದಲು ಸತ್ಯುಗದ ಆದಿಯಲ್ಲಿ ಪೂಜ್ಯ ದೇವಿ ದೇವತೆಗಳಾಗುವಿರಿ. ಭಾರತದಲ್ಲಿ ಮೊದಲು ಪೂಜ್ಯ ದೇವಿ ದೇವತಾ ಧರ್ಮದ ರಾಜ್ಯ ಇತ್ತು. ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಅಂದಮೇಲೆ ಅವಶ್ಯವಾಗಿ ಸೂರ್ಯವಂಶ ಇತ್ತು. ರಾಜಮನೆತನದ ಮಿತ್ರ ಸಂಬಂಧಿಗಳು ಇದ್ರು, ಪ್ರಜೆಗಳು ಇದ್ರು. ಇದು ಒಂದು ಕಥೆಯಾಗಿದೆ. 5000 ವರ್ಷಗಳ ಮೊದಲು ಸಹ ಈ ದೇವಿ ದೇವತಾ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು ಅನ್ನೋದು ತಂದೆ ಸ್ಮೃತಿ ಮಾಡಿಸ್ತಿದ್ದಾರೆ. ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದ ರಾಜ್ಯ ಇತ್ತು. ಇದನ್ನು ಬೇಹದ್ದಿನ ತಂದೆ ತಿಳಿಸ್ತಾರೆ. ಅವರಿಗೆ ಜ್ಞಾನಪೂರ್ಣ ಎಂದು ಮಹಿಮೆ ಮಾಡಲಾಗ್ತದೆ. ಯಾವುದರ ಜ್ಞಾನ? ಎಲ್ಲರ ಒಳಹೊಕ್ಕು ಕರ್ಮ ವಿಕರ್ಮಗಳ ಅರಿತುಕೊಳ್ಳೋನೆಂದು ಮನುಷ್ಯರು ತಿಳ್ಕೊಂಡಿದ್ದಾರೆ. ಆದರೆ ತಂದೆ ತಿಳಿಸ್ತಾರೆ, ಪ್ರತಿಯೊಂದು ಆತ್ಮಕ್ಕೆ ತನ್ನದೇ ಆದಂತ ವೈಯಕ್ತಿಕ ಪಾತ್ರ ಅಭಿನಯಿಸೋದು ಸಿಕ್ಕಿದೆ. ಎಲ್ಲ ಆತ್ಮರು ತಮ್ಮ ಪರಂಧಾಮದಲ್ಲಿರ್ತಾರೆ. ಅವರಲ್ಲಿ ಎಲ್ಲ ಜನ್ಮಗಳ ಪಾತ್ರ ಮಾಡೋದು ಅಡಕವಾಗಿದೆ. ಕೆಳಗೆ ಬಂದು ಕರ್ಮಕ್ಷೇತ್ರದಲ್ಲಿ ತಮ್ಮ ಪಾತ್ರವನ್ನ ಅಭಿನಯಿಸಬೇಕು ಎಂದು ತಯಾರಾಗಿ ಕುಳಿತಿರ್ತಾರೆ. ಇದನ್ನು ಸಹ ನೀವೀಗ ತಿಳ್ಕೊಂಡಿರಿ. ನಾವು ಆತ್ಮಗಳು ಎಲ್ಲವನ್ನು ಎಲ್ಲ ಕರ್ಮವನ್ನ ಮಾಡೋದು ಆತ್ಮನೇ. ಆತ್ಮವೇ ಅನುಭವ ಮಾಡ್ತದೆ, ಇದು ಹುಳಿಯಾಗಿದೆ, ಉಪ್ಪಾಗಿದೆ ಎಂದು ಹೇಳೋದು ಆತ್ಮ. ನಾವೀಗ ವಿಕಾರಿ ಪಾಪಾತ್ಮರಾಗಿದ್ದೇವೆ, ಅಸುರಿ ಸ್ವಭಾವವಿದೆ ಅನ್ನೋದು ಸಹ ಆತ್ಮನೇ ತಿಳ್ಕೊಳ್ಳೋದು, ರಿಯಲೈಸ್ ಮಾಡೋದು. ಆತ್ಮ ಇಲ್ಲಿ ಕರ್ಮಕ್ಷೇತ್ರದಲ್ಲಿ ಶರೀರ ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸ್ತದೆ. ಅಂದಮೇಲೆ ಈ ನಿಶ್ಚಯ ಮಾಡ್ಕೊಳ್ಬೇಕಲ್ವಾ, ನಾವು ಆತ್ಮಗಳೇ ಎಲ್ಲವನ್ನ ಕರ್ಮ ಮಾಡ್ತೇವೆ. ಈಗ ತಂದೆಯೊಂದಿಗೆ ಮಿಲನ ಮಾಡ್ತಿದ್ದೇವೆ. ಪುನಃ 5000 ವರ್ಷಗಳ ನಂತರ ಮಿಲನ ಮಾಡ್ತೇವೆ. ಇದನ್ನು ಸಹ ನೀವೀಗ ತಿಳ್ಕೊಂಡಿದ್ದೀರಿ. ಪೂಜ್ಯ ಮತ್ತು ಪೂಜಾರಿ, ಪಾವನ ಮತ್ತು ಪತೀತರು ನಾವೇ ಆಗ್ತಾ ಬಂದಿದ್ದೇವೆ. ಪೂಜ್ಯರಾಗಿದ್ದಾಗ ಪತೀತರು ಯಾರು ಇರೋದಿಲ್ಲ. ನಂತರ ಪೂಜಾರಿಗಳಾದಾಗ ಯಾರು ಪಾವನರಿರಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಪಾವನ ಪೂಜ್ಯರಿರ್ತಾರೆ. ದ್ವಾಪರದಿಂದ ರಾವಣ ರಾಜ್ಯ ಪ್ರಾರಂಭ ಆಗ್ತದೆ. ಆಗ ಎಲ್ಲರೂ ಪತೀತ ಪೂಜಾರಿಗಳಾಗ್ತಾರೆ. ಶಿವತಂದೆ ತಿಳಿಸ್ತಾರೆ, ನೋಡಿ, ಶಂಕರಾಚಾರ್ಯರು ಸಹ ತನ್ನ
ನನ್ನ ಪೂಜಾರಿಯಾಗಿದ್ದಾರೆ. ಶಂಕರಾಚಾರ್ಯರು ಶಿವನ ಉಪಾಸನೆ ಮಾಡಿದ್ರು. ನನ್ನನ್ನೇ ಎಲ್ಲರೂ ಪೂಜಿಸ್ತಾರಲ್ವಾ. ಶಿವನ ಚಿತ್ರವು ಕೆಲವರ ಬಳಿ ಚಿನ್ನದಿಂದ, ಇನ್ನು ಕೆಲವರ ಬಳಿ ವಜ್ರದಿಂದ, ಕೆಲವರ ಬಳಿ ಬೆಳ್ಳಿಯಿಂದ ಮಾಡಿಸಿರ್ತಾರೆ. ಈಗ ಯಾರು ಪೂಜೆ ಮಾಡೋರೋ ಆ ಪೂಜಾರಿಗಳಿಗೆ ಪೂಜ್ಯರೆಂದು ಹೇಳಲ್ಲ. ಬಲೆ ರಾಮ ಕೃಷ್ಣ ಅವರು ಪೂಜೆ ಮಾಡದ್ ತೋರಿಸಿದ್ದಾರೆ. ಇಡೀ ಪ್ರಪಂಚದಲ್ಲಿ ಈ ಸಮಯದಲ್ಲಿ ಯಾರೊಬ್ಬರು ಪೂಜ್ಯರು ಅಲ್ಲ. ಪ್ರಾರಂಭದಲ್ಲಿ ಪೂಜ್ಯ ಪವಿತ್ರರಾಗಿರ್ತಾರೆ, ನಂತರ ಪುನರ್ಜನ್ಮದಲ್ಲಿ ಏನಾಗ್ತಾರೆ, ಅಪವಿತ್ರರಾಗ್ತಾರೆ. ಹೊಸ ಪ್ರಪಂಚದಲ್ಲಿ ಪವಿತ್ರರಿರ್ತಾರೆ. ಪವಿತ್ರರೇ ಪೂಜೆಗೆ ಅರ್ಹರಾಗ್ತಾರೆ. ಹೇಗೆ ಕುಮಾರಿ ಪವಿತ್ರರಾಗಿರ್ತಾರೆ, ಪೂಜೆಗೆ ಯೋಗ್ಯ ಆಗಿರ್ತಾರೆ. ಅಪವಿತ್ರ ಆದ್ರು ಅಂದ್ರೆ ಎಲ್ಲರ ಮುಂದೆ ತಲೆ ಬಾಗ್ತಾರೆ. ಪೂಜೆಯ ಸಾಮಗ್ರಿಗಳು ಎಷ್ಟೊಂದು ಇದೆ, ಭಕ್ತಿ ವಿಸ್ತಾರ ಇದೆ ಅಂತಾರೆ ಬಾಬಾ. ಎಲ್ಲಿಯಾದ್ರೂ ಪ್ರದರ್ಶನಿ, ಮ್ಯೂಸಿಯಂ ಇತ್ಯಾದಿ ತೆರಿತೀರಂದ್ರೆ ಅಲ್ಲಿ ತ್ರಿಮೂರ್ತಿ ಶಿವನ ಚಿತ್ರ ಅವಶ್ಯ ಇರಬೇಕು. ಕೆಳಗಡೆ ಗುರಿ ಉದ್ದೇಶ ಈ ಲಕ್ಷ್ಮೀನಾರಾಯಣ ಚಿತ್ರನೂ ಇರಬೇಕು. ಅಂದ್ರೆ ಈ ಪೂಜ್ಯ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಿದ್ದೇವೆ, ಅಲ್ಲಿ ಮತ್ಯಾವುದೇ ಧರ್ಮ ಇರೋದಿಲ್ಲ ಅನ್ನೋದು ನೀವು ತಿಳಿಸ್ಬೋದು. ಪ್ರದರ್ಶನಿಗಳಲ್ಲಿ ಭಾಷಣ ಇತ್ಯಾದಿ ಮಾಡಲು ಸಾಧ್ಯ ಇಲ್ಲ, ಏಕೆಂದ್ರೆ ಅಲ್ಲಿ ಜನಗಳ ಹತ್ರ ಬಹಳ ಕಡಿಮೆ ಸಮಯ ಇರ್ತದೆ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮುಖ್ಯ ಮಾತೆ ಇದಾಗಿದೆ. ನಾವು ಭಾರತವಾಸಿಗಳಿಗೆ ಖುಷಿಯ ಸಮಾಚಾರ ತಿಳಿಸ್ತೇವೆ. ನಾವು ಇಂಥ ರಾಜ್ಯವನ್ನ ಸ್ಥಾಪನೆ ಮಾಡ್ತಿದ್ದೇವೆ. ಮೊದಲಿಗೆ ಈ ದೈವಿ ಸಾಮ್ರಾಜ್ಯ ಇತ್ತು, ಈಗ ಇಲ್ಲ. ಪುನಃ ಇದರ ಸ್ಥಾಪನೆ ಆಗ್ತಿದೆ. ಮತ್ತೆಲ್ಲವೂ ವಿನಾಶ ಆಗ್ಬಿಡೋದು. ಸತ್ಯಯುಗದಲ್ಲಿ ಯಾವಾಗ ಈ ಒಂದು ಧರ್ಮ ಇತ್ತೋ ಆಗ ಈ ಅನೇಕ ಧರ್ಮಗಳು ಇರಲಿಲ್ಲ. ಈಗ ಅನೇಕ ಧರ್ಮಗಳು ಸೇರಿ ಒಂದಾಗಬೇಕು, ಆದ್ರೆ ಅದು ಸಾಧ್ಯವಾಗೋದಿಲ್ಲ. ಧರ್ಮ ಪಿತರೊಬ್ಬರು ಇನ್ನೊಬ್ಬರ ಹಿಂದೆ ಬರ್ತಾ ಹೋಗ್ತಾರೆ ಮೇಲಿಂದ, ಪರಂಧಾಮದಿಂದ. ಮತ್ತು ಅವ್ರ ಧರ್ಮದ ಆತ್ಮಗಳು ಬರ್ತಾರೆ. ಆ ಧರ್ಮದ ವೃದ್ಧಿ ಆಗ್ತಾ ಇರ್ತದೆ. ಮೊದಲಿನ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಪ್ರಾಯಲೋಪವಾಗಿದೆ. ತಮ್ಮನ್ನು ದೇವಿ ದೇವತಾ ಧರ್ಮದವರೆಂದು ಕರೆಸ್ಕೊಳ್ಳೋರು ಯಾರು ಇಲ್ಲಿ ಇಲ್ಲ. ಇದಕ್ಕೆ ವಿಕಾರಿ ಪ್ರಪಂಚ ಎಂದೇ ಕರೆಯಲಾಗೋದು. ನೀವು ಈ ರೀತಿ ಹೇಳಿ ನಾವು ನಿಮಗೆ ಖುಷಿಯ ಸಂದೇಶ ತಿಳಿಸ್ತೇವೆ. ಶಿವತಂದೆ ನಿರ್ವಿಕಾರಿ ಪ್ರಪಂಚ ಸ್ಥಾಪನೆ ಮಾಡ್ತಿದ್ದಾರೆ. ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಮೊದಲಿಗೆ ನಾವು ಸೋದರರಾಗಿರ್ತೇವೆ. ನಂತರ ಸಾಕಾರದಲ್ಲಿ ರಚನೆಯಾದಾಗ ನಾವು ಸಹೋದರಿಯರ ಆಗ್ತೇವೆ. ಅರ್ಥಾತ್ ಬ್ರಹ್ಮ ಕುಮಾರಿ ಆಗ್ತೇವೆ. ಬಾಬಾ ನಾವು ತಮ್ಮ ಮಕ್ಕಳಾಗಿದ್ದೇವೆ ಎಂದು ಎಲ್ಲರೂ ಹೇಳ್ತಾರೆ. ಅಂದಮೇಲೆ ಸಹೋದರಿಯರ ನಡುವೆ ವಿಕಾರಿ ದೃಷ್ಟಿ ಇರಲು ಸಾಧ್ಯ ಇಲ್ಲ. ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಬೇಕು, ಆಗಲೇ ಪವಿತ್ರ ವಿಶ್ವದ ಮಾಲೀಕರಾಗುವಿರಿ. ನೀವೀಗ ತಿಳ್ಕೊಂಡಿರಿ, ಗತಿ ಸದ್ಗತಿದಾತ ಒಬ್ಬರೇ ತಂದೆಯಾಗಿದ್ದಾರೆ. ಹಳೆಯ ಪ್ರಪಂಚ ಪರಿವರ್ತನೆ ಅವಶ್ಯ ಆಗಿ ಹೊಸ ಪ್ರಪಂಚ ಸ್ಥಾಪನೆ ಆಗಲಿದೆ. ಅದನ್ನು ಭಗವಂತನೇ ಮಾಡೋದು. ಈಗ ಅವರು ಹೊಸ ಪ್ರಪಂಚವನ್ನು ಹೇಗೆ ರಚಿಸ್ತಾರೆ ಅನ್ನೋದು ನೀವು ಮಕ್ಕಳೇ ತಿಳ್ಕೊಂಡಿರಿ. ಈಗ ಹಳೆಯ ಪ್ರಪಂಚವೂ ಇದೆ, ಇದೇನು ಸಮಾಪ್ತಿಯಾಗಿಲ್ಲ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಚಿತ್ರಗಳಲ್ಲಿಯೂ ಇದೆ. ಈ ಬ್ರಹ್ಮರವರ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ತಂದೆ ಬ್ರಹ್ಮರವರ ಮೂಲಕ ದತ್ತು ತೆಗೆದುಕೊಳ್ತಾರೆ. ತಿಳಿಸೋದಕ್ಕೂ ಜ್ಞಾನ ಇದು. ಈ ಮಾತು ಯುಕ್ತಿ ಬೇಕು ಅಂತ ಬಾಬಾ ಹೇಳ್ತಾರೆ. ಶಿವ ತಂದೆಯು ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡ್ಕೊಳ್ತಾರೆ. ಶರೀರದಲ್ಲಿ ಪ್ರವೇಶ ಮಾಡಿದಾಗಲೇ ಹೇ ಆತ್ಮ, ನೀವು ನನ್ನ ಮಕ್ಕಳಾಗಿದ್ದೀರಿ ಎಂದು ತಿಳಿಸ್ತಾರೆ. ಆತ್ಮಗಳಂತೂ ಅವರ ಸಂತಾನರು ಆಗಿಯೇ ಇದ್ದೇವೆ. ಆದರೆ ಬ್ರಹ್ಮರವರ ಮೂಲಕ ಸೃಷ್ಟಿಯ ರಚನೆಯಾದಾಗ ಅವಶ್ಯವಾಗಿ
ಕುಮಾರಿಯರಾಗ್ತೇವೆ. ಅಂದಮೇಲೆ ಸಹೋದರರಾದ್ರಿ, ಬೇರೆ ಸಹೋದರಿಯಾದ್ರಿ ಬೇರೆ ದೃಷ್ಟಿಯು ಹೊರಟೋಗ್ತದೆ, ಅಪವಿತ್ರತೆ ಇರಲ್ಲ. ನಾವು ಶಿವ ತಂದೆಯಿಂದ ಪಾವನರಾಗುವ ಮತ್ತು ಆಸ್ತಿಯನ್ನು ಪಡೀತೇವೆ. ರಾವಣನಿಂದ ನಮಗೆ ಶಾಪ ಸಿಗೋದು. ನಾವೀಗ ದೇಹಿ ಅಭಿಮಾನಿಗಳಾದ್ರೆ ತಂದೆಯಿಂದ ಆಸ್ತಿ ಪಡಿತೇವೆ. ದೇಹಾಭಿಮಾನಿಗಳಾಗೋದ್ರಿಂದ ರಾವಣ ಶಾಪ ಸಿಗ್ತದೆ. ಶಾಪ ಸಿಗುವ ಕಾರಣ ಕೆಳಗಿಳಿತಾ ಬರ್ತಾರೆ. ಈಗ ಭಾರತ ಶಾಪಗ್ರಸ್ತ ಆಗಿದೆ ಅಲ್ವಾ? ಭಾರತವನ್ನು ಇಷ್ಟು ಕಂಗಾಲ ವಿಕಾರಿಯನ್ನಾಗಿ ಯಾರು ಮಾಡಿದ್ರು? ಯಾರ್ದೋ ಶಾಪ ಇರಬೇಕಲ್ವಾ? ಇದು ರಾವಣ ರೂಪಿ ಮಾಯ ಶಾಪವಾಗಿದೆ. ಪ್ರತಿ ವರ್ಷ ರಾವಣನನ್ನು ಸುಡ್ತಾರೆ. ಅಂದಮೇಲೆ ರಾವಣ ಶತ್ರು ಅಲ್ವಾ? ಧರ್ಮದಲ್ಲಿಯೇ ಶಕ್ತಿ ಇರ್ತದೆ. ನಾವೀಗ ದೇವತಾ ಧರ್ಮದವರಾಗ್ತೇವೆ. ತಂದೆ ಹೊಸ ಧರ್ಮದ ಸ್ಥಾಪನೆ ಮಾಡೋ ನಿಮಿತ್ತ ಬಂದಿದ್ದಾರೆ. ಎಷ್ಟು ಶಕ್ತಿಶಾಲಿ ಧರ್ಮ ಸ್ಥಾಪನೆ ಮಾಡ್ತಾರೆ. ನಾವು ತಂದೆಯಿಂದ ಶಕ್ತಿಯನ್ನು ಪಡೆದು ಇಡೀ ವಿಶ್ವದ ಮೇಲೆ ವಿಜಯಿಗಳಾಗ್ತೇವೆ. ನೆನಪಿನ ಯಾತ್ರೆಯಿಂದಲೇ ಶಕ್ತಿ ಸಿಗ್ತದೆ ಮತ್ತು ವಿಕರ್ಮಗಳು ವಿನಾಶ ಆಗ್ತವೆ. ಈ ಮಾತನ್ನು ಸಹ ಬರೆಯಬೇಕು. ನಾವು ಖುಷಿಯ ಸಮಾಚಾರ ತಿಳಿಸ್ತೇವೆ. ಈಗ ಈ ಧರ್ಮದ ಸ್ಥಾಪನೆ ಆಗ್ತಿದೆ, ಅದಕ್ಕೆ ಹೆವೆನ್ ಅಥವಾ ಸ್ವರ್ಗವೆಂದು ಹೇಳ್ತಾರೆ. ಈ ಮಾತುಗಳು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೀಬೇಕು. ತಂದೆಯು ಸಲಹೆ ನೀಡ್ತಾರೆ. ಇದೇ ಎಲ್ಲದಕ್ಕಿಂತ ಮುಖ್ಯ ಮಾತಾಗಿದೆ. ಈಗ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಿದೆ. ಪ್ರಜಾಪಿತ ಬ್ರಹ್ಮ ಇಲ್ಲಿ ಕುಳಿತಿದ್ದಾರೆ. ನಾವು ಪ್ರಜಾಪಿತ ಕುಮಾರಿಯರು ಶ್ರೀಮತದಂತೆ ಈ ಕಾರ್ಯ ಮಾಡ್ತಿದ್ದೇವೆ. ಬ್ರಹ್ಮನ ಮತವಲ್ಲ, ಶ್ರೀಮತವು ಪರಂಪಿತ ಪರಮಾತ್ಮ ಶಿವನ ಮತ ಆಗಿದೆ. ಇವರೇ ಎಲ್ಲರ ತಂದೆ ಆಗಿದ್ದಾರೆ. ಆ ತಂದೆಯ ಒಂದೇ ಧರ್ಮದ ಸ್ಥಾಪನೆ, ಅನೇಕ ಧರ್ಮಗಳ ವಿನಾಶ ಅವರು ಮಾಡ್ತಾ ಇದ್ದಾರೆ. ನಾವು ರಾಜಯೋಗವನ್ನ ಕಲಿತು ಇಂಥ ಶ್ರೇಷ್ಠರಾಗ್ತೇವೆ. ನಾವು ಬೇಹದ್ದಿನ ಸನ್ಯಾಸ ಮಾಡಿದ್ದೇವೆ. ಏಕೆಂದ್ರೆ ನಮಗೀಗ ತಿಳಿದಿದೆ ಹಳೆ ಪ್ರಪಂಚ ಭಸ್ಮ ಆಗಲಿದೆ. ಹೇಗೆ ಲೌಕಿಕ ತಂದೆ ಹೊಸ ಮನೆ ಕಟ್ಸಿದ್ರೆ ಹಳೆಯ ಮನೆಯೊಂದಿಗಿನ ಮಮತ್ವ ಕಳೆದೋಗ್ತದೆ, ಹಾಗೆಯೇ ಇಲ್ಲಿ ತಂದೆ ತಿಳಿಸ್ತಾರೆ, ಮಕ್ಕಳೇ, ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಈಗ ನಿಮಗೋಸ್ಕರ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಿದ್ದೇನೆ. ನೀವು ಹೊಸ ಪ್ರಪಂಚಕ್ಕಾಗಿ ಶಿಕ್ಷಣ ಓದುತ್ತಿದ್ದೀರಿ. ಅನೇಕ ಧರ್ಮಗಳ ವಿನಾಶ, ಒಂದೇ ಧರ್ಮದ ಸ್ಥಾಪನೆ ಸಂಗಮ ಯುಗದಲ್ಲೇ ಆಗೋದು. ಯುದ್ಧ ಆಗೋದು, ಪ್ರಾಕೃತಿಕ ವಿಕೋಪಗಳಾಗುವುದು. ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇರುವಾಗ ಮತ್ತೆ ಅನ್ಯ ಧರ್ಮಗಳು ಇರೋದಿಲ್ಲ. ಉಳಿದೆಲ್ಲರೂ ಎಲ್ಲಿ ಹೋದ್ರು? ಈ ಜ್ಞಾನವನ್ನ ಬುದ್ಧಿಯಲ್ಲಿ ಇಟ್ಕೊಳ್ಬೇಕು. ಈ ಜ್ಞಾನವನ್ನ ಬುದ್ಧಿಯಲ್ಲಿಟ್ಕೊಂಡು ಬೇರೆ ಕೆಲಸಗಳನ್ನು ಮಾಡೋದಿಲ್ಲ ಅಂತಲ್ಲ. ಪತ್ರಗಳನ್ನು ಬರೆಯೋದು, ಓದೋದು, ಮನೆಯ ವಿಚಾರ ಮಾಡೋದು, ಹೀಗೆ ಎಷ್ಟೊಂದು ಆಲೋಚನೆ ಇರ್ತದೆ. ಆದರೂ ಸಹ ತಂದೆಯನ್ನು ನೆನಪು ಮಾಡ್ತೇವೆ. ತಂದೆಯನ್ನು ನೆನಪು ಮಾಡದಿದ್ರೆ ವಿಕರ್ಮ ಹೇಗೆ ವಿನಾಶ ಆಗ್ತದೆ? ಜ್ಞಾನ ಬುದ್ಧಿಯಲ್ಲಿಟ್ಕೊಳ್ಬೇಕಂದ್ರೆ ಬೇರೆ ಏನೋ ಕೆಲಸ ಮಾಡ್ಲಿಕ್ಕಿಲ್ಲ ಅಂತಲ್ಲ. ಬಾಬಾ ಹೇಳ್ತಾರೆ, ಎಲ್ಲ ನಿರ್ವಹಿಸ್ತಾ ತಂದೆ ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗೋದು. ಈಗ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ನೀವು ಅರ್ಧ ಕಲ್ಪಕ್ಕಾಗಿ ಪೂಜ್ಯರಾಗ್ತಿದ್ದೀರಿ. ಅರ್ಧ ಕಲ್ಪ ಪೂಜಾರಿ ತಮೋಪ್ರಧಾನರಾಗ್ತೀರಿ. ನಂತರ ಅರ್ಧ ಕಲ್ಪ ಪೂಜ್ಯ ಸತೋಪ್ರಧಾನ ಆಗುವಿರಿ. ಆತ್ಮವು ಪರಂಪಿತ ಪರಮಾತ್ಮನೊಂದಿಗೆ ಬುದ್ಧಿಯೋಗವನ್ನ ಇಟ್ಟಾಗಲೇ ಪಾರಸ್ ಅರ್ಥಾತ್ ವಜ್ರ ಸಮಾನ ಆಗ್ತವೆ. ನೆನಪು ಮಾಡ್ತಾ ಮಾಡ್ತಾ ಕಲಿಯುಗದಿಂದ ಸತ್ಯುಗದಲ್ಲಿ ಹೋಗ್ತೇವೆ. ಪತೀತ ಪಾವನ ಎಂದು ಒಬ್ಬ ತಂದೆಗೆ ಮಾತ್ರ ಹೇಳೋದು. ಮುಂದೆ ಹೋದಂತೆ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧಿಯಾಗುವುದು. ಇದು ಎಲ್ಲಾ ಧರ್ಮದವರಿಗಾಗಿ ಇದೆ. ನೀವಿದನ್ನು ಸಹ ಹೇಳ್ತೀರಿ. ತಂದೆ ತಿಳಿಸ್ತಾರೆ, ನಾವೇ ಪತೀತ ಪಾವನ ಆಗಿದ್ದೇವೆ.
ನನ್ನನ್ನು ನೆನಪು ಮಾಡೋದ್ರಿಂದ ನೀವು ಪಾವನ ಆಗ್ಬಿಡ್ತೀರಿ. ಉಳಿದೆಲ್ಲರೂ ಲೆಕ್ಕಾಚಾರಗಳನ್ನ ಮುಗಿಸ್ಕೊಂಡು ಹಿಂತಿರುಗಿ ಮನೆಗೆ ಹೋಗ್ತಾರೆ. ಯಾವುದೇ ಮಾತಲ್ಲಿ ದ್ವಂದ್ವಕ್ಕೊಳಗಾಗದೆ ನೀವು ಕೇಳ್ಬೋದು. ಸಂಕೋಚ ಪಡಬಾರ್ದು. ಪ್ರಶ್ನೆ ಬಂದ್ರೆ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಬಹಳ ಕಡಿಮೆ ಸಂಖ್ಯೆ ಇರ್ತಾರೆ ಆತ್ಮಗಳು. ಈಗಂತೂ ಅನೇಕ ಧರ್ಮಗಳಿವೆ. ಅವಶ್ಯವಾಗಿ ಲೆಕ್ಕಾಚಾರಗಳನ್ನ ಮುಗಿಸಿ ಮೊದಲು ಹೇಗಿದ್ದರೋ ಆ ರೀತಿ ಆಗುವಿರಿ. ವಿಸ್ತಾರದಲ್ಲಿ ಹೋಗೋದೇಕೆ? ನಿಮ್ಗೀಗ ತಿಳಿದಿದೆ, ಪ್ರತಿಯೊಬ್ಬರು ತಮ್ಮ ಪಾತ್ರ ಅಭಿನಯಿಸ್ತಿದ್ದಾರೆ. ಈಗೆಲ್ಲರೂ ಹಿಂತಿರುಗಿ ಹೋಗ್ಬೇಕಾಗಿದೆ. ಏಕೆಂದ್ರೆ ಇವರೆಲ್ಲರೂ ಸತ್ಯುಗದಲ್ಲಿರೋದಿಲ್ಲ. ತಂದೆಯು ಒಂದೇ ಧರ್ಮದ ಸ್ಥಾಪನೆ, ಅನೇಕ ಧರ್ಮಗಳ ವಿನಾಶ ಮಾಡೋದಕ್ಕಾಗಿ ಬರ್ತಾರೆ. ಈಗ ಹೊಸ ಪ್ರಪಂಚ ಸ್ಥಾಪನೆ ಆಗ್ತಿದೆ ಅಂದಮೇಲೆ ಸತ್ಯುಗ ಅವಶ್ಯವಾಗಿ ಬರೋದು. ಸೃಷ್ಟಿ ಚಕ್ರ ಸುತ್ತಾ ಇರ್ತದೆ. ಅತಿ ಹೆಚ್ಚಿನ ವಿಚಾರಗಳಲ್ಲಿ ಹೋಗ್ಬಾರ್ದು, ಅದರಲ್ಲಿ ಸಮಯ ವ್ಯರ್ಥ ಅಲ್ವಾ. ಮೂಲ ಮಾತಂದ್ರೆ ನಾವು ಸತೋ ಪ್ರಧಾನರಾದ್ರೆ ಶ್ರೇಷ್ಠ ಪದವಿ ಪಡೀತೇವೆ. ಕುಮಾರಿಯರಂತೂ ಈ ಸೇವೆಯಲ್ಲಿ ತೊಡಗಬೇಕಾಗಿದೆ. ಕುಮಾರಿಯರು ಫ್ರೀ ಇರೋರು ಬಾಬನ ಜ್ಞಾನ ಹಂಚಲಿಕ್ಕೆ ನಿಮಿತ್ತ ಆಗ್ಬೇಕು. ಕುಮಾರಿಯರ ಸಂಪಾದನೆಯನ್ನು ತಂದೆ ತಾಯಿಗಳು ತಿನ್ನೋದಿಲ್ಲ ಲೌಕಿಕದಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕುಮಾರಿಯರು ಸಹ ಸಂಪಾದಿಸ್ಬೇಕಾಗ್ತದೆ. ನೀವು ತಿಳ್ಕೊಂಡಿದ್ದೀರಿ, ಈಗ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕು. ನಾವು ರಾಜಯೋಗಿಗಳಾಗಿದ್ದೇವೆ ಅಂದಮೇಲೆ ತಂದೆಯಿಂದ ಅವಶ್ಯವಾಗಿ ರಾಜ್ಯ ಪದವಿ ಪಡಿಬೇಕಾಗಿದೆ. ನೀವೀಗ ಪಾಂಡವ ಸೇನಾ ಆಗಿದ್ದೀರಿ. ತಮ್ಮ ಸರ್ವಿಸ್ ಮಾಡುತ್ತಲೂ ಸಹ ಇದೇ ಸಂಕಲ್ಪವನ್ನು ಇಟ್ಕೋಬೇಕು. ನಾವು ಹೋಗಿ ಎಲ್ಲರಿಗೆ ಮಾರ್ಗವನ್ನ ತಿಳಿಸಬೇಕು. ಎಷ್ಟು ಮಾಡುವರೋ ಅಷ್ಟು ಶ್ರೇಷ್ಠ ಪದವಿ ಪಡೆಯುವರಿ. ಈ ಸ್ಥಿತಿಯಲ್ಲಿ ನಾವು ಒಂದು ವೇಳೆ ಶರೀರ ಬಿಟ್ರೆ ನಮಗೆ ಯಾವ ಪದವಿ ಸಿಗಬಹುದು ಅನ್ನೋದು ತಂದೆ ಕೇಳಿದ್ರೆ ಕೂಡ್ಲೆ ತಿಳಿಸ್ಬಿಡ್ತಾರೆ. ಸರ್ವಿಸ್ ಮಾಡೋದಿಲ್ಲ, ಅದರಿಂದಲೇ ಸಾಧಾರಣ ಮನೆಯಲ್ಲಿ ಜನ್ಮ ತಗೊಳ್ತಾರೆ. ಪುನಃ ಬಂದು ಜ್ಞಾನವನ್ನ ತಿಳ್ಕೊಳ್ಳುವುದಂತೂ ಬಹಳ ಪರಿಶ್ರಮದ ಕೆಲಸ. ಏಕೆಂದ್ರೆ ಇನ್ನೊಂದು ಜನ್ಮ ಪಡೆದು ಸಣ್ಣ ಬಾಲಾವಸ್ಥೆಯಲ್ಲಿ ಜ್ಞಾನ ಅರ್ಥ ಆಗೋದಿಲ್ಲ. ತಿಳ್ಕೊಳ್ಳಿ, 2-3 ವರ್ಷಗಳ ಮಗು ಆಗಿದ್ದಾಗ್ಲೂ ಸಹ ಏನು ಓದ್ಲಿಕ್ಕೆ ಬರೀಲಿಕ್ಕೆ ಸಾಧ್ಯ ಏನು? ನೀವು ಯಾವ್ದಾದ್ರೂ ಕ್ಷತ್ರಿಯ ಕುಲದಲ್ಲಿ ಹೋಗಿ ಜನ್ಮ ತಕೊಳ್ತೀರಿ, ಕೊನೆಯಲ್ಲಿ ಡಬಲ್ ಕಿರೀಟ ಸಿಗೋದು. ಸ್ವರ್ಗದ ಪೂರ್ಣ ಸುಖವನ್ನ ಪಡೆಯಲು ಸಾಧ್ಯವಿಲ್ಲವೆಂದು ತಂದೆ ತಿಳಿಸ್ಬಿಡ್ತಾರೆ. ಯಾರು ಸರ್ವಿಸ್ ಮಾಡೋದಿಲ್ಲ. ಯಾರು ಸರ್ವಿಸ್ ಮಾಡ್ತಾರೆ, ಶಿಕ್ಷಣ ಓದ್ತಾರೆ, ಅವರೇ ಪೂರ್ಣ ಸುಖ ಪಡೀತಾರೆ. ಇದು ಚಿಂತೆ ಇರಬೇಕು ನಮ್ಗೆ. ಸರ್ವಿಸ್ ಮಾಡೋದು, ನೆನಪು ಮಾಡೋದು. ಒಂದು ವೇಳೆ ಈಗ ಶ್ರೇಷ್ಠರಾಗಿಲ್ಲ ಅಂದ್ರೆ ಕಲ್ಪನೂ ಆಗಲ್ಲ. ಪ್ರತಿಯೊಬ್ರು ಸಹ ನಾವೆಷ್ಟು ಅಂಕಗಳಿಂದ ಉತ್ತೀರ್ಣರಾಗ್ತೇವೆಂದು ತಮ್ಮನ್ನು ತಾವು ತಿಳ್ಕೊಳ್ಬಹುದು. ಎಲ್ಲವನ್ನೂ ಅರ್ಥಕೊಂಡ ಮೇಲೆ ಡ್ರಾಮಾದಲ್ಲಿ ಪೂರ್ವ ನಿಶ್ಚಿತ ಇದೇ ರೀತಿ ಇದೆ ಎಂದು ಹೇಳೋದು. ಮನಸ್ಸಲ್ಲಿ ದುಃಖ ಆಗ್ತದಲ್ವಾ? ಡ್ರಾಮಾದಲ್ಲಿ ಇದ್ದಂಗೆ ಆಗೋದು. ಇಷ್ಟೆಲ್ಲ ಬಾಬಾ ಹೇಳಿದ್ರು ಎಲ್ಲರೂ ಪ್ರಾಲಬ್ಧಿ ಮಾಡ್ಕೊಳ್ಳಲ್ಲ. ಕೊನೆಯಲ್ಲಿ ದುಃಖಿ ಆಗ್ತಾರೆ. ಮನುಷ್ಯರು ಕೂತಲ್ಲೇ ಮೃತ್ಯು ಹೊಂದ್ಬಿಡ್ತಾರೆ. ಅದರಿಂದ ತಂದೆ ತಿಳಿಸ್ತಾರೆ, ಮಕ್ಕಳೇ ಆಲಸ್ಯ ಆಗ್ಬೇಡಿ, ಪುರುಷಾರ್ಥ ಮಾಡಿ, ಪತಿತರಿಂದ ಪಾವನರಾಗ್ತಾ ಇರಿ, ಮಾರ್ಗವನ್ನು ತಿಳಿಸ್ತಾ ಇರಿ ಅನ್ಯರಿಗೆ. ಯಾವುದೇ ಮಿತ್ರ ಸಂಬಂಧಿ ಇತ್ಯಾದಿ ಅವರಿದ್ರೆ ಅವರ ಮೇಲೂ ನಿಮಗೆ ದಯೆ ಬರಬೇಕು. ಇವರು ವಿಕಾರ ಇಲ್ಲದೆ ಕೆಟ್ಟ ಪದಾರ್ಥಗಳನ್ನು ತಿನ್ನದೆ ಇರೋದಕ್ಕೆ ಸಾಧ್ಯವಿಲ್ಲವೆನ್ನೋದು ಸಹ ನೋಡ್ತೀರಿ. ಆದ್ರೂ ಸಹ ತಿಳಿಸ್ತಾ ಇರಬೇಕು. ಒಂದು ವೇಳೆ ಅವ್ರು ಒಪ್ಪದಿದ್ರೆ ಅವರು ತಮ್ಮ ಕುಲದವರಲ್ಲ ಅಂತ ಗೊತ್ತಾಗ್ತದೆ. ಕೆಲವರು ಜ್ಞಾನ ಒಪ್ಪಲ್ಲ, ಶುದ್ಧ ಆಹಾರ ಪಾಲಿಸ್ಲಿಕ್ಕಾಗಲ್ಲ. ಬಾಬಾ ಹೇಳ್ತಾರೆ, ಆದ್ರೂ ಪ್ರಯತ್ನ ಪಡಿ. ಇನ್ನೂ ತಿಳ್ಕೊಂಡಿಲ್ಲ ಅಂದ್ರೆ ಈ ಕುಲದ ಆತ್ಮ ಅಲ್ಲ ಅಂತ ಗೊತ್ತಾಗ್ತದೆ. ಪರಿಶ್ರಮ ಪಟ್ಟು ತಂದೆಯ ಮನೆ ಮತ್ತು ಮಾವನ ಮನೆ ಅಂದ್ರೆ ಬಾಬಾ ಹೇಳ್ತಾರೆ, ಕುಮಾರಿ ಇರ್ತಾರೆ, ತಂದೆ ಮನೆ ಮತ್ತು ಪತಿ ಮನೆ ಇರ್ತದಲ್ವಾ.
ಅತ್ತೆ ಮಾವ ಮನೆ. ಅದಕ್ಕೆ ಎರಡೂ ಕುಲ, ಎರಡೂ ಮನೆದು ಉದ್ಧಾರ ಮಾಡಿ. ಈ ರೀತಿ ಆಗ್ಬಾರ್ದು. ಇವರಂತೂ ನಮ್ಮೊಂದಿಗೆ ಮಾತಾಡಲ್ಲ, ಮುಖ ತಿರ್ಸ್ಕೊಂತಾರೆ. ಮಾತಾಡಿದ್ರೆ ತವ್ರ ಮನೆ ಪತಿ ಮನೆ ಎರಡೂ ಕಡೆ ಸರ್ವಿಸ್ ಮಾಡಬೇಕು. ನಮ್ಮ ಹತ್ರ ಮಾತಾಡಲ್ಲ ಅಥವಾ ಮುಖ ತಿರ್ಸ್ಕೊಂತಾರೆ ಅಥವಾ ಅವರನ್ನ ನಾವು ದೂರ ಇರಿಸ್ತೇವೆ. ಅಲ್ಲ, ನಾವು ಅವರ ಕಲ್ಯಾಣ ಮಾಡಬೇಕು, ಎಲ್ಲರೊಂದಿಗೆ ಹೊಂದ್ಕೊಂಡು ಹೋಗ್ಬೇಕು, ಬಹಳ ದಯಾಹೃದಯಗಳಾಗ್ಬೇಕು. ನಾವು ಸುಖದ ಕಡೆ ಹೋಗ್ತಿದ್ದೇವೆ, ಸ್ವರ್ಗದ ಕಡೆ ಅಂದಮೇಲೆ ಅನ್ಯರಿಗೂ ಮಾರ್ಗವನ್ನ ತಿಳಿಸ್ಬೇಕಲ್ವಾ. ನೀವು ಕುರುಡರಿಗೆ ಉರುಗೋಲಾಗ್ತೀರಿ, ನೀವು ಕುರುಡರಿಗೆ ಉರುಗೋಲು ಆಗಿದ್ದೀರಾ ಅಂಥೇಳಿ ಅಂಧರಿಗೆ ಉರುಗೋಲಾಗಿದ್ದೀಯಾ ಅಂತ ಪರಮಾತ್ಮನಿಗೂ ಹಾಡ್ತಾರೆ. ಸ್ಥೂಲ ಕಣ್ಣುಗಳಂತೂ ಎಲ್ಲಾರ್ಗೂ ಇದೆ. ಆದ್ರೂ ಸಹ ಈ ರೀತಿ ಯಾಕೆ ಪರಮಾತ್ಮನ್ ಕರೀತಾರೆ? ಏಕೆಂದ್ರೆ ಜ್ಞಾನದ ಮೂರನೇ ನೇತ್ರ ಇಲ್ಲ. ಸುಖ ಶಾಂತಿಯ ಮಾರ್ಗವನ್ನು ತಿಳಿಸೋರು ಸುಖ ಶಾಂತಿದು ಒಬ್ಬ ತಂದೆ ಆಗಿದ್ದಾರೆ. ಇದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿ ಈಗಷ್ಟೇ ಇದೆ. ಮೊದಲು ಈಗ ಗೊತ್ತಾಗಿದೆ, ಮೊದಲು ಏನೂ ಗೊತ್ತಿರಲಿಲ್ಲ. ಭಕ್ತಿ ಮಾರ್ಗದಲ್ಲಿ ಇಷ್ಟೊಂದು ಮಂತ್ರಗಳನ್ನು ಜಪಿಸ್ತಾರೆ, ರಾಮ ರಾಮ ಅಂತ ಹೇಳಿ ಮೀನುಗಳಿಗೆ ಆಹಾರ ಹಾಕ್ತಾ ಇರ್ತಾರೆ, ಇರುವೆಗಳಿಗೆ ತಿನ್ನಿಸ್ತಾರೆ. ಈಗ ಜ್ಞಾನ ಮಾರ್ಗದಲ್ಲಂತೂ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಪಕ್ಷಿಗಳಂತೂ ಬಹಳಷ್ಟು ಸಾಯ್ತವೆ. ಒಂದು ಬಿರುಗಾಳಿ ಬಂದ್ರೆ ಸಾಕು, ಎಷ್ಟೊಂದು ಸತ್ತೋಗ್ತವೆ. ಇನ್ನು ಮುಂದೆ ಬಹಳಷ್ಟು ಜೋರಾಗಿ ಪ್ರಾಕೃತಿಕ ವಿಕೋಪಗಳಾಗ್ತವೆ. ಈಗಲೂ ಸಹ ಅದರ ಮುನ್ಸೂಚನೆಗಳು ಕಾಣ್ತಿದ್ದಾವಲ್ವಾ. ಇದೆಲ್ಲವೂ ವಿನಾಶವಾಗುವ ಆಗಲೇಬೇಕು. ನಾವೀಗ ಸ್ವರ್ಗದಲ್ಲಿ ಹೋಗ್ತೇವೆ, ಅಲ್ಲಿ ನಮ್ಮ ಮಹಲ್ಗಳು ಬಹಳ ಸುಂದರವಾಗಿ ಇರ್ತವೆ. ಹೇಗೆ ಕಲ್ಪದ ಮೊದಲು ಸಹ ಅಲ್ಲಿ ಮಹಲ್ ಕಟ್ಸಿದ್ವಿ, ಈಗನೂ ಆಗ್ತದೆ. ಕಲ್ಪದ ಹಿಂದೆ ಹೇಗಿತ್ತೋ ಅದೇ ರೀತಿ ಆಗ್ತದೆ. ಈ ಸಮಯದಲ್ಲಿ ಆ ಸ್ಮೃತಿಯು ಬುದ್ಧಿಗೆ ಬಂದ್ಬಿಡ್ತದೆ. ಏಕೆಂದ್ರೆ ಇದು ಅಂತಿಮ ಸಮಯ ಅಲ್ವಾ. ಅದರ ಚಿಂತನೆಯನ್ನು ಈಗೇ ಮಾಡಬೇಕು, ಮುಂದೆ ಬರೋದು ಇದಕ್ಕಿಂತಲೂ ಮೊದಲೇನ್ ಮಾಡಬೇಕು? ತಂದೆಯ ನೆನಪಿನಲ್ಲಿರೋದು ಉತ್ತಮ. ಸ್ವರ್ಗದ ಹೆಂಗಿರ್ತದೆ ಅಲ್ಲಿ ಆಗಂಗೆ ಆಗ್ತದೆ. ಅಂದಾಗ ನೆನಪಿನ ಯಾತ್ರೆ ಮರಿಬಾರ್ದು. ಮಹಲ್ಗಳು ಕಲ್ಪದ ಹಿಂದಿನ ತರನೇ ತಯಾರಾಗ್ತವೆ. ಆದ್ರೆ ಈಗ ನೆನಪಿನ ಯಾತ್ರೆಯಲ್ಲಿದ್ದು ಸಂಬಂಧವನ್ನು ಎಲ್ಲರ ಜೊತೆ ನಿಭಾಯಿಸಬೇಕು ಮತ್ತು ಬಹಳ ಖುಷಿಯಲ್ಲಿರ್ಬೇಕು. ನಮಗೆ ತಂದೆ, ಶಿಕ್ಷಕ, ಸದ್ಗುರು ಸಿಕ್ಕಿದ್ದಾರೆ. ಈ ಖುಷಿಯಲ್ಲಿ ರೋಮಾಂಚನ ಆಗ್ಬೇಕು. ನಿಮ್ಗೆ ತಿಳಿದಿದೆ, ನಾವು ಅಮರಪುರಿಯ ಮಾಲೀಕರಾಗಲು ಬಂದಿದ್ದೇವೆ. ಈ ಖುಷಿ ಸ್ಥಿರವಾಗಿರ್ಬೇಕು. ಇಲ್ಲಿ ಖುಷಿ ಇದ್ದಾಗಲೇ ಅದು 84 ಜನ್ಮಗಳವರೆಗೆ ಸ್ಥಿರ ಆಗ್ಬಿಡೋದು. ಅನೇಕರಿಗೆ ನೆನಪು ತರಿಸ್ತಾ ಇರಿ, ಸ್ಮೃತಿ ಮಾಡಿಸಿ. ಆಗಲೂ ಸಹ ತಮಗೂ ಸಹ ಅವರಿಗೂ ಸಹ ತಮಗೂ ಸಹ ನೆನಪು ಹೆಚ್ಚೋದು. ಬೇರೆಯವ್ರಿಗೆ ನೆನಪು ಮಾಡಿಸಿದ್ರೆ ಮತ್ತೆ ಅದೇ ಅಭ್ಯಾಸ ಆಗುವುದು. ನಿಮ್ಗೀಗ ಗೊತ್ತಾಗಿದೆ, ಈ ಅಪವಿತ್ರ ಪ್ರಪಂಚಕ್ಕೆ ಬೆಂಕಿ ಹತ್ಕೊಳ್ಳಿದೆ. ನೀವು ಬ್ರಾಹ್ಮಣರಿಗೆ ಈ ಚಿಂತನೆ ಇರಬೇಕು, ಈ ಇಡೀ ಪ್ರಪಂಚವೇ ಸಮಾಪ್ತಿಯಾಗೋದಲ್ವಾ. ಸತ್ಯುಗದಲ್ಲಿ ಇದೇನೋ ಗೊತ್ತಾಗಲ್ಲ, ಜ್ಞಾನ ಇರಲ್ಲ. ಈಗ ಸೃಷ್ಟಿಯ ಅಂತ್ಯ ಆಗಿದೆ. ನೀವು ನೆನಪಿಗಾಗಿಯೇ ಪುರುಷಾರ್ಥ ಮಾಡೋದು. ಶುಭಾಬನ್ ನೆನಪಲ್ಲೇ ಇರುವಂಥದ್ದು ಪುರುಷಾರ್ಥ ಮಾಡ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಪುನಃ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ, ಸುಪ್ರಭಾತ್, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ್. ಮೊದಲನೇದು, ಪತೀತರಿಂದ ಪಾವನರಾಗುವ ಪುರುಷಾರ್ಥದಲ್ಲಿ ಆಲಸ್ಯಗಳು ಆಗ್ಬಾರ್ದು. ಯಾವುದೇ ಮಿತ್ರ ಸಂಬಂಧಿ ಇತ್ಯಾದಿ ಅವರಿದ್ರೆ ಅವರ ಮೇಲೂ ದಯೆ ತೋರಿಸಿ ಜ್ಞಾನ ತಿಳಿಸ್ಬೇಕು. ಬಿಟ್ಟು ಬಿಡಬಾರ್ದು, ಅವರನ್ನ ನಾವು ಹೀಯಾಳಿಸ್ಬಾರ್ದು. ಎರಡನೇದು, ಇವರು ಮುಖವನ್ನು ತಿರುಗಿಸ್ಕೊಂಡು ಹೋಗ್ತಾರೆ ಎಂದು ಅನ್ಯರು ಹೇಳುವಂತ ಚಲನೆ ನಿಮ್ಮದಿರಬಾರ್ದು. ದಯಾ ಹೃದಯಗಳಾಗಿ ಎಲ್ಲರ ಉನ್ನತಿ ಮಾಡಬೇಕು ಮತ್ತು ಎಲ್ಲ ವಿಚಾರಗಳನ್ನು ಬಿಟ್ಟು ಒಬ್ಬ ತಂದೆಯ
ನೆನಪಿನಲ್ಲಿರಬೇಕು. ವರದಾನ: ಸತ್ಯತೆ, ಸ್ವಚ್ಛತೆ ಮತ್ತು ನಿರ್ಭಯತೆಯ ಆಧಾರದಿಂದ ಪ್ರತ್ಯಕ್ಷತೆ ಮಾಡುವಂತ ರಮತಾ ಯೋಗಿ, ನಿರಂತರ ಸ್ಮೃತಿ ಮಾಡೋ ಯೋಗಿ ಆಗಿ. ಪರಮಾತ್ಮನ ಪ್ರತ್ಯಕ್ಷತೆಗೆ ಆಧಾರ ಸತ್ಯತೆ ಆಗಿದೆ ಮತ್ತು ಸತ್ಯತೆಯ ಆಧಾರ ಸ್ವಚ್ಛತೆ ಹಾಗೂ ನಿರ್ಭಯತೆ ಆಗಿದೆ. ಒಂದು ವೇಳೆ ಯಾವುದೇ ಪ್ರಕಾರ ಅಸ್ವಚ್ಛತೆ ಅರ್ಥಾತ್ ಸತ್ಯತೆ, ಸ್ವಚ್ಛತೆಯ ಕೊರತೆ ಅಥವಾ ತನ್ನದೇ ತಮೋಗುಣಿ ಸಂಸ್ಕಾರಗಳ ಮೇಲೆ ವಿಜಯಗಳಾಗೋದ್ರಲ್ಲಿ, ಸಂಸ್ಕಾರ ಮಿಲನ ಮಾಡೋದ್ರಲ್ಲಿ ಅಥವಾ ವಿಶ್ವ ಸೇವಾ ಕ್ಷೇತ್ರದಲ್ಲಿ ತನ್ನ ಸಿದ್ಧಾಂತಗಳನ್ನು ಸಿದ್ಧ ಮಾಡೋದ್ರಲ್ಲಿ ಭಯ ಇದ್ದಲ್ಲಿ ಪ್ರತ್ಯಕ್ಷತೆ ಆಗಲು ಸಾಧ್ಯ ಇಲ್ಲ. ಅದಕ್ಕೆ ಸತ್ಯತೆ ಮತ್ತು ನಿರ್ಭಯತೆಯನ್ನು ಧಾರಣೆ ಮಾಡಿಕೊಂಡು ಒಂದೇ ಗುಂಗಿನಲ್ಲಿ ಮಸ್ತ್ ಆಗಿರೋರೇ ರಮತಾ ಯೋಗಿ, ಸಹಜ ರಾಜಯೋಗಿಗಳಾಗಿ ಈಗ ಸಹಜವಾಗಿ ಅಂತಿಮ ಪ್ರತ್ಯಕ್ಷತೆ ಆಗೋದು. ಶ್ಲೋಗನ್: ಬೇಹದ್ದಿನ ದೃಷ್ಟಿ ವೃತ್ತಿಯೇ ಏಕತೆಗೆ ಆಧಾರವಾಗಿದೆ. ಆದ್ದರಿಂದ ಹದ್ದಿನಲ್ಲಿ ಬರಬೇಡಿ. ಅವ್ಯಕ್ತ ಸೂಚನೆ, ಅಶರೀರಿ ಮತ್ತು ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಅಶರೀರಿ ಆಗೋದು ವೈರ್ಲೆಸ್ ಸೆಟ್ ಆಗಿದೆ. ವೈರ್ಲೆಸ್ ಆಗೋದೇ ವಾಯ್ಸ್ಲೆಸ್, ನಿರ್ವಿಕಾರಿ ಆಗೋದೇ ವೈರ್ಲೆಸ್ ಸೆಟ್ಟಿನ ಸೆಟ್ಟಿಂಗ್ ಆಗಿದೆ. ಸ್ವಲ್ಪವೂ ವಿಕಾರ ವಾಯ್ಸ್ಲೆಸ್ ಸೆಟ್ ಅನ್ನು ಹಾಳು ಮಾಡಿಬಿಡೋದು. ಆದ್ದರಿಂದ ಈಗ ಕರ್ಮ ಬಂಧನದಿಂದ ಕರ್ಮ ಯೋಗಿ ಆಗಿ. ಸ್ವಲ್ಪ ವಿಕಾರ ವಾಯ್ಸಸ್ ಇದ್ರೆ ವೈರ್ಲೆಸ್ ಸೆಟ್ ಕೆಟ್ಟೋಗ್ತದೆ. ಅನೇಕ ಬಂಧನಗಳಿಂದ ಮುಕ್ತ ಒಬ್ಬ ತಂದೆಯ ಸಂಬಂಧದಲ್ಲಿದ್ದೇನೆ ಎಂದುಕೊಂಡ್ರೆ ಸದಾ ಎವರ್ ರೆಡಿ ಆಗಿ ಚೆಕ್ ಮಾಡ್ಕೊಳ್ಳಿ. ಒಳಗಡೆ ಯಾವುದೇ ವಿಕಾರ ಅಡಗಿದೆಯನ್ನ ಚೆಕ್ ಮಾಡಿ. ಒಳ್ಳೆಯದು. ಓಂ ಶಾಂತಿ.